ಮಲ್ಲಿ. ಏ ಅಣ್ಣ, ಏನಾಗಿದೆ ನಿಂಗೆ? ಸ್ವಲ್ಪ ಮಿಸ್ ಆಗಿದ್ರು ಇಬ್ರು ರೋಡಿಗೆ ಬೀಳ್ತಿದ್ವಿ. ನಾನು ಆಗ್ಲೇ ಬಿದ್ದಿದ್ದೀನಿ ಮಲ್ಲಿ. ನನ್ನನ್ನು ಎತ್ತೋದು ಬಿಡೋದು ಈಗ ನಿನ್ ಕೈಲಿದೆ. ಏನ್ ಹೇಳ್ತಿದ್ಯಾ? ಸಾಲ ಕೊಟ್ಟವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಮನೆಗ? ಅಂದ್ರೆ ಅಮ್ಮ ಅತ್ತಿಗೆಗೆ ಎಲ್ಲ ವಿಷಯ ಗೊತ್ತಾಗುತ್ತೆ? ಗೊತ್ತಾಗ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ಮಲ್ಲಿ. ಅಣ್ಣ, ಅವತ್ತೇ ಸಾಯ್ತೀನಿ ಅಂತ ಹೊರಟಿದ್ದೆ, ನೀನೇ ನಾನು ಬೇಡ ಅಂತ ತಡೆದಿದ್ದು. ಇವತ್ತಿಂಥದನ್ನೆಲ್ಲ ನೋಡೋದಕ್ಕೆ ನಾನು ಇನ್ನೂ ಉಳಿಸಿದ್ಯಾ? ಅಣ್ಣ, ಮಾತ್ನ ಎಲ್ಲಿಂದ ಎಲ್ಲಿಗೋ ತಗೊಂಡ್ ಹೋಗ್ಬೇಡ. ಸಾಯದೆ ಎಲ್ಲದಕ್ಕೂ ಪರಿಹಾರ ಅಲ್ಲ. ಹಾ, ಹಾಗೆ ಅಮ್ಮಂಗೂ ಪುಷ್ಪಂಗೂ ನನ್ನ ಸಾಲದ ವಿಚಾರ ಗೊತ್ತಾಗೋದು ಕೂಡ ಪರಿಹಾರ ಅಲ್ವಲ್ಲ? ಹಾಗಂತ ಎಷ್ಟ್ ದಿನ ಮುಚ್ಚಿಡ್ತೀಯ ಅಣ್ಣ? ಎಲ್ಲ ನಿನ್ ಕೈಲೇ ಇದೆ ಮಲ್ಲಿ. ಅವರಿಬ್ರು ನನ್ನ ಮೇಲೆ ತುಂಬಾ ಗೌರವ ಇಟ್ಟಿದ್ದಾರೆ. ನನ್ನ ಗಂಡನೇ ಸೌಭಾಗ್ಯ ಅಂತ ಪುಷ್ಪ ತುಂಬಾ ಖುಷಿಯಲ್ಲಿದ್ದಾಳೆ. ಇದನ್ನೆಲ್ಲ ಕಿತ್ಕೋಬೇಕಾ ಹೇಳು? ಹಿರಿ ಮಗ ಮನೆಗೆ ಅಂತ ಸಾಲ ಮಾಡಿದ್ರು, ಸಾಲ ಮಾಡ್ತಿದ್ದಾನೆ, ಕಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅಮ್ಮಂಗೆ ಪುಷ್ಪಂಗೆ ಬೇಜಾರಾಗಲ್ವಾ ಹೇಳು? ಬೇಜಾರಾಗುತ್ತೆ ಅಂತ ತಾನೆ ಮನೇಲಿ ಇನ್ನೂ ಏನು ಹೇಳ್ದೇ ಇರೋದು. ಆದ್ರೆ ಇವತ್ತು ಎಲ್ಲ ಗೊತ್ತಾಗುತ್ತೆ ಮಲ್ಲಿ. ಅದ್ ನಮ್ ಕೈಲಿಲ್ಲ ಅಣ್ಣ. ಇದೆ, ನೀನ್ ಮನ್ಸು ಮಾಡ್ಬೇಕು ಅಷ್ಟೇ. ಏನ್ ಹೇಳ್ತಾ ಇದ್ಯಾ? ನಾನೇನ್ ಮಾಡಕ್ಕಾಗುತ್ತೆ? ನಿಮ್ಮನೆ ಅಡ ಇಟ್ಟು ಯಾರ್ ಸಾಲ ತಗೊಂಡ್ರು ಅಂತ ನಿಮಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ಮನೆನ ಅಡ ಇಡೋದು ಸಣ್ಣ ವಿಷಯನ ಹೇಳಿ? ಈ ಪತ್ರನ ನಿಮ್ ಹತ್ರ ತಂದವ್ರು ಯಾರು? ಅದು ನಾನು. ಮಲ್ಲಿ, ಏನ್ ಹೇಳ್ತಿದೀಯೇ? ಹುಡುಗಾಟ ಆಡ್ಬೇಡ. ಮನೆ ಪತ್ರನ ನೀನ್ ಅಡ ಇಟ್ಟಿಯಾ? ಹೌದು. ಆಗ್ಲಿಂದ ಇದನ್ನೇ ಬಡ್ಕೋತಾ ಇದ್ರು, ನಿಮ್ ಮನೆಯವ್ರ ಕಿವಿಗೆ ಹಾಕೋತಾ ಇಲ್ಲ. ಎಲ್ಲ ದುಡ್ಡು ತೆಗಿ, ಅಸ್ಲ ಹಾಳಾಗೋಗ್ಲಿ, ಬಡ್ಡಿ ಆದ್ರೂ ಕೊಡು. ಅಣ್ಣ, ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ. ಇದೊಳ್ಳೆ ಕತೆ ಆಯ್ತಲ್ಲ. ಸಾಲ ತಗೊಳ್ಳುವಾಗ ಕಟ್ಟೋ ತಾಕತ್ತಿಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಕಟ್ಟೋದಿರ್ಲಿ, ಫೋನ್ಗೂ ಸಿಗೋದಿಲ್ಲ. ಇದು ಒಂದ್ಸಲ ಕ್ಷಮಿಸ್ಬಿಡಿ ಅಣ್ಣ. ಏನೇನೋ ತಾಪತ್ರೆ ಆಗೋಯ್ತು. ನಿಮ್ ದುಡ್ಡನ್ನ ಖಂಡಿತ ವಾಪಸ್ ಕೊಡ್ತೀನಿ. ನನ್ಗೊಂದ್ 2 ದಿನ ಟೈಮ್ ಕೊಡಿ ಪ್ಲೀಸ್. ನಾನೇ ಬಂದ್ ಕೊಡ್ತೀನಿ ಪ್ಲೀಸ್. ಸರಿ ಸರಿ, ಏನೋ ಹೆಣ್ಣು ಹುಡುಗಿ ಅಂತ ಈಗ ನಾನು ಹೋಗ್ತೀನಿ. ಮುಂದಿನ ವಾರ ಮತ್ತೆ ನಿಮ್ ಮನೆ ಬಾಗಿಲಿಗೆ ಬರೋ ಹಾಗೆ ಇಟ್ಕೊಳಕ್ ಹೋಗ್ಬೇಡ. ಈ ಮನೆ ಮರ್ಯಾದಸ್ಥರ ಮನೆ ತರ ಇದೆ. ನಾವು ಬರೋದು ನೋಡೋರ್ಗೂ ಚೆನ್ನಾಗ್ ಕಾಣಲ್ಲ. ಪತ್ರ ಕೊಡಿ ತಾಯಿ. ನಡಿಯ. ಅಮ್ಮ, ಮುಟ್ಬೇಡ. ಈ ಮನೆ ಅಂದ್ರೆ ನಿನಗ್ ಪ್ರಾಣ. ಇದ್ರಲ್ಲಿರೋ ಒಂದೊಂದು ಇಟ್ಟಿಗೆಯಲ್ಲೂ ಅಪ್ಪನ್ ನೆನಪಿದೆ. ಪ್ರತಿ ಗೋಡೆಯಲ್ಲೂ ಅಪ್ಪನ್ ಮಾತು ಕೇಳಿಸುತ್ತೆ ಅಂತ ಹೇಳ್ತಿದ್ಯಲ್ಲ, ಅದ್ ಹೇಗೆ ಈ ಮನೆನ ಅಡ ಇಟ್ಟೆ? ಇಲ್ಲಮ್ಮ, ಅದೇನಾಯ್ತು ಅಂದ್ರೆ ನಿಮ್ಮಪ್ಪ ಒಂದೊಂದು ಪೈಸೆನೂ ಸೇರ್ಸಿ ಸೇರ್ಸಿ ಕಟ್ಟಿದ ಮನೆ ಇದು. ನೀನ್ ಹುಟ್ಟಿದ್ಮೇಲೆ ಈ ಮನೆ ಕಟ್ಟಿದ್ದು ಅಂತ ಈ ಮನೆನ ನಿನ್ ಹೆಸರಿಗೆ ಮಾಡಿದ್ರು. ಈಗ ಈ ಮನೆನ ಆಟೋ ಇಡೋ ಅಂತ ಕರ್ಮ ಏನೇ ಬಂದಿತ್ತು ನಿನ್ಗೆ? ಹೇಳೆ, ನಿನ್ನೆ ಕೇಳ್ತಿರೋದು, ಬಾಯ್ ಬಿಡು. ಯಾಕೊಳೆ ಗರ ಬಡ್ದವ್ರ ತರ ಕೂತಿದ್ಯಾ? ಮಾತಾಡ್. ವಿಶ್ವಾಸ ನೋಡ, ಇವಳ ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ. ಹೇ, ನಮ್ಮನೆನ ಅಡ ಇಟ್ಬಿಟ್ಟಿದ್ದಾಳೆ ಕಣೋ. ಯಾಕೆ ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ ಅವಳು. ಕೇಳೋ, ಬಾಯಿ ಬಿಡ್ಸು ನೀನಾದ್ರೂ ಅವಳನ್ನ.